ಕೆಪಿಆರ್ ಸಕ್ಕರೆ ಕಾರ್ಖಾನೆಯವರಿಂದ ರೈತರಿಗೆ ಮಹಾಮೋಸ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಎಸ್ ವೀಕ್ಷಕರೇ, ಆಲಮೇಲ್ ತಾಲೂಕಿನ ಕಡಣಿ ಕೆಪಿಆರ್ ಸಕ್ಕರೆ ಕಾರ್ಖಾನೆಯವರಿಂದ ರೈತರಿಗೆ ಮೋಸ ಮಾಡುತ್ತಿರುವುದು ತುಂಬಾ ವಿಪರ್ಯಾಸ. ಅದು ಹೇಗೆ ಅಂತೀರಾ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ರೈತರು ಬೆಳೆದ ಕಬ್ಬನ್ನು ಸಕ್ಕರೆ ಕಾರ್ಖಾನೆಗೆ ಕಳಿಸುವ ಸಂದರ್ಭದಲ್ಲಿ ತೂಕ ಮಾಡಲಾಯಿತು. ಒಂದು ಟ್ರ್ಯಾಕ್ಟರ್ ತೂಕದಲ್ಲಿ ಸುಮಾರು 24 ಟನ್ ತೋರಿಸುತ್ತದೆ. ಆದ್ರೆ ಸಕ್ಕರೆ ಕಾರ್ಖಾನೆ ನೀಡುತ್ತಿರುವ ಸ್ಲಿಪ್ ನಲ್ಲಿ ಬರೀ 21 ಟನ್ನಿನ ಸ್ಲಿಪ್ ಕೊಡುತ್ತಾರೆ. ಅಂದ್ರೆ ಸರಿ ಸುಮಾರು ಒಂದು ಟ್ರ್ಯಾಕ್ಟರ್ ಇಂದ ಕೆಪಿಆರ್ ಸಕ್ಕರೆ ಕಾರ್ಖಾನೆ 3 ಟನ್ ರೈತರ ಬೆಳೆದ ಕಬ್ಬನ್ನು ಲೂಟಿ ಮಾಡುತ್ತಿರುವುದು ವಿಪರ್ಯಾಸ. ಇದರಿಂದ ರೈತರಿಗೆ ಬಹಳ ಅನ್ಯಾಯವಾಗುತ್ತಿದೆ ಎಂದು ಆಲಮೇಲ್ ತಾಲೂಕಾ ಹಸಿರು ಸೇನೆ ಗೌರವಾಧ್ಯಕ್ಷರಾದ ಶಶಿಧರ್ ನಾಯ್ಕೋಡಿ, ಅಧ್ಯಕ್ಷರಾದ ಮಹಂತೇಶ್ ಕತ್ತಿ, ರಾಜು ಮೇತ್ರಿ, ಇಮ್ರಾನ್ ಎಲ್ಗಾರ್ ಆರೋಪಿಸಿದರು. ಈ ಸಂದರ್ಭದಲ್ಲಿ ಅನೇಕ ರೈತರು ಸಕ್ಕರೆ ಕಾರ್ಖಾನೆ ಎದುರು ಪ್ರತಿಭಟನೆ ನಡೆಸಿದರು. ವರದಿ ರೇವಣಸಿದ್ದಯ್ಯ, ಹಿರೇಮಠ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ರಾತ್ರಿ ಹಾಕೋದು ಮಾತ್ರ ಇದು ಭಾಳ ದಿನ ಕರಿ ಬಾಬಾ ನಾವು ಹರಿದವ ಆಮೇಲೆ ರನ್ನಿಂಗ್ ಟೋಕನ್ ಅಂತ ನೋಡೋ ಕೆಲಸ ಮಾಡ್ತೀನಿ. ಈಗ ಕಮ್ಮಿ ಆಗಲ್ಲ, ಈಗ 24 20 ಕಮ್ಮಿ ಆಗಲ್ಲ. ಹೆಂಗೆ ಕಮ್ಮಿ ಆಗಲ್ಲ ಕೇಳಕತ್ತಾರ? ಆನ್ಸರ್ ಆಗಲ್ಲ ಬಲ್ಲಿ ಇಲ್ಲ ಇಲ್ಲ ಆನ್ಸರ್ ಇಲ್ಲ, ಆನ್ಸರ್ ಇಲ್ಲೇ ಇಲ್ಲ. ಬರೆದು ಕೊಟ್ಟು ನಿನ್ನ ಮೇಲೆ ಏನು ಆನ್ಸರ್ ಅದೇನಿಲ್ಲ. ಏನು ಮಾತಾಡಿ ಸರ್? ಹೋಗ್ಯದ ಕಾಟ ಫಾಲ್ಟ್ ಆಗ್ಯದ, ನಮ್ಮ ಕಡೆ ಕಾಟ ಹೊಡೆದಿನ ಕೇಳಿ ಹೋಗ್ಬಿಡು, ನಾವು ಬಿಟ್ಟೇ ಬಿಡ್ತೀನಿ. ಸೀದಾ ಗಾಡಿಗಿತ್ತು ಚಾಲ ಅಲ್ಲಿ ಹೋಗ್ಯದ ಪಾಠ ಕಾಟ ಆಗ್ಯದ, ತಪ್ಪ ಹೋಗ್ಬಿಡು, ಬಿಟ್ಟು ಬಿಡ್ತೀನಿ, ಗಾಡಿ ಚಾಲ ಮಾಡಿಸ್ತೀನಿ. ವಿಷಯನೇ ಇಲ್ಲ, ಏನೋ ಪಬ್ಲಿಕ್ ಮಾಡಿಸ್ಬಿಡಲ್ಲ. ಎಲ್ಲರೂ ಸರ್ ಬರತ್ತಾನೆ ನಾನು ಬಿಡಿಸ್ತೀನಿ. ಹಂಗ ತಪ್ಪು ತಪ್ಪಾಗಿದ್ದು ಕಾಟ ಹೊಡೆದು ಬಿಟ್ಟು ಬಿಡ್ತೀನಿ, ಚಾಲ ಮಾಡಿಸ್ಬಿಡ್ತೀನಿ. ಮತ್ತೆ ವಿಷಯನೇ ಗಾಡಿ ಹಂಗ ತಪ್ಪಾಗ್ಯದ ನೋಡ್ರಿ, ತಪ್ಪಾಗ್ಯದ ಇಲ್ಲಿ ಬಿಡಿ ಸರ್. ಬಾದಿನ ಮಾಡತ್ತಾರ ಮಾತು ಬರ್ರಿ ಬಾ ನೋಡು ಬಾ ಹರದ್ ನೋಡ್ರಿ. ಅದನ್ನು ಹರ್ಲಿಕ್ಕೆ ತಿರ್ತಾನ್ರಿ, ಅದು ಹರಿತಾನ್ರಿ. ಅದೇ ಹರಿತಿರ್ ಫಸ್ಟ್ ಕರೆಕ್ಟ್ ಅದಂದಿವ್ರಿ ನಾವು. ಅದು ಅದನ್ನು ಜರ ಹರಕೆ ಬಿಡ್ತಾನ. ಅದು ಇಟ್ಕೊಳಕತ್ತಿದ್ರ ಮತ್ತೆ ಹೊಳೆ ಕಸ್ಕೊತಾನ್ರಿ ನಮ್ಮ ಕೈಲಿ. ಬರೀ ಕಸ್ಕೊಳೋದು ಕುಡಿದ್ರಿ ಮತ್ತೆ ನಮ್ಮ ಕೈಲಿ ಕಸ್ಕೊತಾನ್ರಿ. ನೋಡ್ರಿ ಈಗ ನೀವು ನಾವು ಹೊರಗೆ ಜೋಂದ್ರು ಕೈ ಮಾಡ್ತಾನ್ರಿ ಮುಂದೆ. ಈಗ ಈಗ ಒಟ್ಟ ಬಿಡಲ್ರಿ ನಮಗ.
ಮಾತು ಕೊಟ್ರೆ ಮಾತು ಕೊಡ್ಲಿಲ್ರಿ ತಗೊಂಡ್ ಕಸ್ಕೊಂಡ್ ತಗೊಂಡ್ ನಡಿ ಕಡೆ ಕಾಟ ತಗೊಂಡ್ ನಡಿ ಮುಂದೆ ಗಾಡಿ ಆಡಿತಾನ ಹೋಗ್ಬಿಟ್ಟೆ ಒಂದು ಅವ್ರಿಗೆ ಕನ್ನಡ ಬರಲ್ಲ ಅಂತ ಹೇಳ್ತಾರೆ ಕನ್ನಡ ಮಾತಾಡ್ತಾರೆ